ಗಡಿಪಾರು ಆದೇಶ ರದ್ದು ಕೋರಿ ಮಹೇಶ್ ತಿಮರೋಡಿ ಅರ್ಜಿ ಇಂದು ಅಂತಿಮ ತೀರ್ಪು ಪ್ರಕಟಿಸಲಿರುವ ಹೈಕೋರ್ಟ್. ಗಡಿಪಾರು ಆದೇಶ ರದ್ದು ಕೋರಿ ಮಹೇಶ್ ತಿಮರೋಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇಂದು ಅಂತಿಮ ತೀರ್ಪನ್ನ ಪ್ರಕಟಿಸಲಿರುವ ಹೈಕೋರ್ಟ್. ನ್ಯಾಯಾಧೀಶ ಸೂರಜ್ ಗೋವಿಂದರಾಜು ಪೀಠದಿಂದ ತೀರ್ಪು ಪ್ರಕಟ. ಮಧ್ಯಾಹ್ನ 2:30ಕ್ಕೆ ತೀರ್ಪು ಪ್ರಕಟಿಸಲಿರುವ ಏಕಸದಸ್ಯ ಪೀಠ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಆ ಒಂದು ತೀರ್ಪು ಪ್ರಕಟ ಆಗುತ್ತೆ. ಗಡಿಪಾರು ಆದೇಶವನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ತಿಮರೋಡಿ ಅವರು ಸಲ್ಲಿಕೆ ಮಾಡಿದ್ರು. ಇವತ್ತು ಅಂತಿಮ ತೀರ್ಪನ್ನ ಪ್ರಕಟ ಮಾಡುತ್ತೆ ಹೈಕೋರ್ಟ್. ನ್ಯಾಯಾಧೀಶ ಸೂರಜ್ ಗೋವಿಂದರಾಜು ಪೀಠದಿಂದ ಈ ಒಂದು ಆದೇಶ ಅಥವಾ ಈ ಒಂದು ತೀರ್ಪು ಪ್ರಕಟ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ತೀರ್ಪನ್ನ ಪ್ರಕಟಿಸಲಿರುವ ಏಕಸದಸ್ಯ ಪೀಠ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಆ ಒಂದು ತೀರ್ಪು ಹೊರಬೀಳುತ್ತೆ. ನೋಡ್ಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ. ಯಾಕೆಂದ್ರೆ ತಿಮರೋಡಿ ಅವರು ಈ ಒಂದು ಗಡಿಪಾರು ಆದೇಶವನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸದ್ಯಕ್ಕೆ ಕೋರ್ಟ್ ಈ ಒಂದು ಗಡಿಪಾರು ಮಾಡಬೇಕು ಅಂತ ಆದೇಶವನ್ನ ನೀಡಿದ್ರಿಂದ ಈಗ ಸದ್ಯಕ್ಕೆ ಇದನ್ನ ಅರ್ಜಿಯನ್ನ ವಜಾ ಅಂದ್ರೆ ಈ ಒಂದು ಅರ್ಜಿಯನ್ನ ವಜಾ ಮಾಡಬಹುದು ಅಥವಾ ಆಯ್ತು ಈ ಒಂದು ಗಡಿಪಾರು ಮಾಡೋದು ಬೇಡ ಅಂತ ಕೂಡ ತೀರ್ಪು ಬರಬಹುದು. ಆದ್ರೆ ನೋಡ್ಬೇಕಾಗತ್ತೆ ಇವತ್ತು ಕೋರ್ಟ್ನಲ್ಲಿ ಏನಾಗತ್ತೆ ಅಂತ. ಈಗ ಆಲ್ರೆಡಿ ಈ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದಿದೆ. ಹೈಕೋರ್ಟ್ ಎಲ್ಲವನ್ನು ಕೂಡ ಆಲಿಸಿದೆ. ಜೊತೆಗೆ ಈಗ ಒಂದು ತೀರ್ಪನ್ನ ಪ್ರಕಟ ಮಾಡಬೇಕಾಗತ್ತೆ. ಇವತ್ತು ಅದರ ತೀರ್ಪು ಬರುತ್ತೆ. ಗಡಿಪಾರು ಆದೇಶ ರದ್ದು ಕೂಡ ಏನು ಮಹೇಶ್ ತಿಮರೋಡಿ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಅಂತಿಮ ತೀರ್ಪು ಪ್ರಕಟ ಮಾಡುತ್ತೆ ಹೈಕೋರ್ಟ್. ನ್ಯಾಯಾಧೀಶ ಸೂರಜ್ ಗೋವಿಂದರಾಜು ಪೀಠದಿಂದ ಈ ಒಂದು ತೀರ್ಪು ಕೂಡ ಪ್ರಕಟವಾಗುತ್ತೆ. ಇವತ್ತು ಏನಾಗತ್ತೆ ಅಂತ ನೋಡ್ಬೇಕಾಗತ್ತೆ. ಒಂದು ವೇಳೆ ಈ ಒಂದು ಗಡಿಪಾರು ಆದೇಶವನ್ನ ಏನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇದನ್ನ ರದ್ದು ಮಾಡಬಹುದು, ಅಂದ್ರೆ ಅರ್ಜಿಯನ್ನ ಕ್ಯಾನ್ಸಲ್ ಕೂಡ ಮಾಡಬಹುದು, ಅಥವಾ ಇಲ್ಲ ಈಗ ಸದ್ಯಕ್ಕೆ ಈ ಒಂದು ಗಡಿಪಾರು ಮಾಡೋದು ಬೇಡ ಅಂತ ಕೂಡ ತೀರ್ಪಾಗಬಹುದು. ವಾದ ಪ್ರತಿವಾದ ಎಲ್ಲವನ್ನು ಕೂಡ ನ್ಯಾಯಾಧೀಶರು ಆಲಿಸಿದ್ದಾರೆ. ಇವತ್ತು ಪ್ರಕಟ ಆಗತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗತ್ತೆ. ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಬರುವಂಥದ್ದು ಇವತ್ತು ನೋಡ್ಬೇಕಾಗತ್ತೆ. ಇನ್ನು ಮಧ್ಯಾಹ್ನ 2:30ಕ್ಕೆ ಏಕಸದಸ್ಯ ಪೀಠ ತೀರ್ಪನ್ನ ಪ್ರಕಟ ಮಾಡುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿತ್ತು. ಈಗ ಏನು ಗಡಿಪಾರು ಆದೇಶವನ್ನ ಮಾಡಲಾಗಿತ್ತು, ಆ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿಪಾರು ಆದೇಶವನ್ನ ಮಾಡಲಾಗಿತ್ತು. ಆದರೆ ಈ ಒಂದು ಗಡಿಪಾರು ಮಾಡಿರೋದು ಸರಿಯಲ್ಲ, ಸರಿಯಾದ ಕ್ರಮವಲ್ಲ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಆಲ್ರೆಡಿ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗ್ದಿರೋದ್ರಿಂದ ಇವತ್ತು ಬಹುತೇಕ ತೀರ್ಪು ಪ್ರಕಟ ಆಗತ್ತೆ.